ಕನ್ನಡದ ಎಲ್ಲಾ ಮಕ್ಕಳಿಗೂ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ವೆಕ್ಟರ್ ಸಮ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಹೇಗೆ ಮಾಡೋದು, ಗ್ರಾಫಿಕಲ್ ಮೆಥಡ್ ನ ಯೂಸ್ ಮಾಡಿಕೊಂಡು ಅನ್ನೋದನ್ನ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇದು ಬಹಳ ಇಂಪಾರ್ಟೆಂಟ್ ಸ್ಕಿಲ್. ನಮ್ಮ ಫಸ್ಟ್ PUC ಮಕ್ಕಳಿಗೂ ಹೌದು, ಸೆಕೆಂಡ್ PUC ಮಕ್ಕಳಿಗೂ ಹೌದು. ಕಾರಣ ನಿಮ್ಗೆ ವೆಕ್ಟರ್ಸ್ ಜೊತೆಗೆ ಈ ಸಮ್ ಮತ್ತೆ ಡಿಫರೆನ್ಸ್ ಮಾಡೋದು ಎಲ್ಲಾ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಗಳಲ್ಲೆಲ್ಲ ಬರುತ್ತೆ. ಹಾಗಾಗಿ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಈಗ ABCDFEF is a regular hexagon with a point O at the center as the center. The value of AB plus AC plus AD plus AE plus AF is ಅಂದ್ರೆ ಇದರಲ್ಲಿ AB ನ ಆಡ್ ಮಾಡಬೇಕು, AC ಜೊತೆಗೆ AD AE AF ಇಷ್ಟನ್ನು ಆಡ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೆ ಅನ್ನೋದು ಪ್ರಶ್ನೆ. ನಮ್ಗೆ ನೋಡೋಣ ಬನ್ನಿ. ಇಲ್ಲೊಂದು ಹೆಕ್ಸಗನ್ ಇದೆ. ಆ ಹೆಕ್ಸಗನ್ ಅಲ್ಲಿ ಫಸ್ಟ್ ಅದೆಲ್ಲ ವೆಕ್ಟರ್ ಗಳನ್ನು ಬರ್ಕೊಂಡ್ಬಿಡೋಣ. ಇದನ್ನ ನಾನೊಂದು ಕೆಲಸ ಮಾಡ್ತೀನಿ, ಹೀಗೆ ಬರಿತೀನಿ. ಈಗ AB ಇದು ವೆಕ್ಟರ್, ದಿಸ್ ವೆಕ್ಟರ್ ಇಸ್ AB. AC ಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಹೀಗೆ ಎಳಿಬಹುದು, ಇದು AC ಆಯ್ತು. AD ಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದು AD ಆಯ್ತು. AE ಇಲ್ಲಿಂದ ಇಲ್ಲಿವರೆಗೂ ಆಯ್ತು. AF ಇಲ್ಲಿಂದ ಇಲ್ಲಿವರೆಗೂ ಆಯ್ತು. ಸೊ ಇವೆಲ್ಲವನ್ನು ಆಡ್ ಮಾಡ್ಬೇಕಂತ, AB ಪ್ಲಸ್ AC ಪ್ಲಸ್ AD ಪ್ಲಸ್ AE ಪ್ಲಸ್ AF. ಇದಕ್ಕೆ ಆಡ್ ಮಾಡಕ್ಕೆ ಬಹಳ ಸೂಪರ್ ಟ್ರಿಕ್ ಇದೆ ನೋಡ್ರ. ವೆರಿ ಸಿಂಪಲ್ ಹಿಯರ್ ಇಸ್, ಏನ್ ಮಾಡ್ತೀರಾ, ಇಲ್ಲಿಂದ O ಇಂದ ಮಧ್ಯದಿಂದ B ಗೆ, C ಗೆ, D ಗೆ, E ಗೆ, F ಗೆ ವೆಕ್ಟರ್ ಗಳನ್ನ ಬರ್ಕೊಂಡ್ಬಿಡೋಣ. ನೋಡೋಣ ಏನಾಗುತ್ತೆ. ಇದು OB ವೆಕ್ಟರ್, ಇದು OC ವೆಕ್ಟರ್, ಇದು OD ವೆಕ್ಟರ್, ರೈಟ್, ಇದು OE ವೆಕ್ಟರ್, ಮತ್ತೆ ಇದು OF ವೆಕ್ಟರ್. ಬಟ್ ನಮ್ಗೆ ಈ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಬರೋದ್ರಿಂದ ಇದನ್ನ ಈ ತರ ಯೋಚನೆ ಮಾಡ್ಬೋದು ನೋಡಿ. AB ಬೇಕಾದ್ರೆ AO ಪ್ಲಸ್ AB ಅಂತ ಆಡ್ ಮಾಡ್ಬೋದು, ಆಗ AB ಬಂದ್ಬಿಡುತ್ತೆ. ಸೊ ಅಷ್ಟು ಸುಲಭ ಅದು. ನೋಡೋಣ, ಇಲ್ಲಿ ಬರಿತೀನಿ. AB ನ AO ಪ್ಲಸ್ OB ಅಂತ ಬರಿಬಹುದು. ಹಾಗೆ ಪ್ರತಿಯೊಂದು ವೆಕ್ಟರ್ ನ ಬರಿಬಹುದು ನೋಡಿ. AC ನ AO ಪ್ಲಸ್ OC ಅಂತ ಬರಿಬಹುದು, ಅದು AC ಆಗುತ್ತೆ. ಸೊ ಎಲ್ಲಾ ವೆಕ್ಟರ್ ಗಳನ್ನ ಫಸ್ಟ್ ಲಿಸ್ಟ್ ಮಾಡ್ಕೊಂಡ್ಬಿಡೋಣ. ಮೊದಲನೇದು AB, AC, AD, AE, AF, ಇಷ್ಟು ವೆಕ್ಟರ್ಸ್ ಇದೆ. AB, AC, AD, AE ಅಂಡ್ AF ಇಷ್ಟಿದೆ. ಒಂದೊಂದನ್ನೇ ನಾವು ಸಪರೇಟ್ ಆಗಿ ಈ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ತರ ಬರ್ಕೋಣ. AO ಪ್ಲಸ್ OB ಅಂತ ಹೇಳಿ. AO ಪ್ಲಸ್ OB, ಇದು AO ಪ್ಲಸ್ OC, ಇದು AO ಪ್ಲಸ್ OD, ಇದು AO ಪ್ಲಸ್ OE, ಆಮೇಲೆ ಇದು AO ಪ್ಲಸ್ OF ಆಯ್ತು. ಈ ಎಲ್ಲವನ್ನು ಆಡ್ ಮಾಡಕ್ಕೆ ಈಗ ರೆಡಿ ಇದೆ. ಸೊ ಆಡ್ ಮಾಡ್ಬಿಡೋಣ ಎಲ್ಲಾದನ್ನು. ಇಲ್ಲಿ ಏನ್ ಬರುತ್ತಪ್ಪ, ಇಲ್ಲಿ ಬರೋದು AB ಪ್ಲಸ್ AC ಪ್ಲಸ್ AD ಪ್ಲಸ್ AE ಪ್ಲಸ್ AF ಬಂದ್ಬಿಡುತ್ತೆ. ಈ ಕಡೆ ಭಾಗದ್ದು. ಈ ಕಡೆದು ನೀವು ನೋಡಿದ್ರೆ AO ಪ್ಲಸ್ AO ಎಲ್ಲಾದನ್ನು AOಗಳನ್ನೆಲ್ಲದನ್ನು ಆಡ್ ಮಾಡಿದ್ರೆ 5 ಟೈಮ್ಸ್ AO ಬರುತ್ತೆ. ಬಟ್ ಈ ಕಡೆ ನೋಡಿ ಮಜಾ ಇದೆ. OB ಮತ್ತೆ OE. OB ಅಂದ್ರೆ ಯಾವ್ದಪ್ಪ, OB ಅಂದ್ರೆ ಇದು OB ಮತ್ತೆ OE ಇದು ಈ ಕಡೆಗೆ. ಇದು ಮತ್ತೆ ಇದು ಈಕ್ವಲ್ ಇದೆ ಮ್ಯಾಗ್ನಿಟ್ಯೂಡ್ ಅಲ್ಲಿ, ಬಟ್ ಡೈರೆಕ್ಷನ್ ಅಲ್ಲಿ ಆಪೋಸಿಟ್ ಇದೆ. ಆ ತರ ವೆಕ್ಟರ್ಸ್ ಕ್ಯಾನ್ಸಲ್ ಆಗೋಗತ್ತಮ್ಮ. ಸೊ ಈ ಎರಡು ವೆಕ್ಟರ್ ಕ್ಯಾನ್ಸಲ್ ಆಗೋಯ್ತು. ಯಾವ್ದೋ OB ಮತ್ತೆ OE ವೆಕ್ಟರ್ಸ್ ಕ್ಯಾನ್ಸಲ್ ಆಗೋಯ್ತು. ಹಾಗೇನೆ OC ನೋಡಿ, OC ಮತ್ತೆ OF ಎರಡೂ ಕ್ಯಾನ್ಸಲ್ ಆಗೋಗುತ್ತೆ. OC ಮತ್ತೆ OF ಕ್ಯಾನ್ಸಲ್ ಆಗೋಗುತ್ತೆ. ಯಾಕೆಂದ್ರೆ ಈಕ್ವಲ್ ಇದೆ ಎರಡು ಮ್ಯಾಗ್ನಿಟ್ಯೂಡ್ ಅಲ್ಲಿ, ಡೈರೆಕ್ಷನ್ ಅಲ್ಲಿ ಆಪೋಸಿಟ್ ಇದೆ. ಸೊ ಹಾಗಾಗಿ ಕ್ಯಾನ್ಸಲ್ ಆಗೋಗುತ್ತೆ. OD ಮಾತ್ರ ಉಳಿದಿದೆ. OD ಅಂದ್ರೆ ಏನ್ರಪ್ಪ, OD ಇಸ್ ನಥಿಂಗ್ ಬಟ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಅದು AO ನೇನೆ. ಯಾಕೆಂದ್ರೆ AO ಎಷ್ಟು ಉದ್ದ ಇದೆ, ODನೂ ಅಷ್ಟೇ ಉದ್ದ ಇದೆ, ಅದು ಅಷ್ಟೇ ಡೈರೆಕ್ಷನ್, ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಸೇಮ್ ಇದ್ಮೇಲೆ ಎರಡು ವೆಕ್ಟರ್ ಬಂದೆ. ಸೊ ಹಾಗಾಗಿ OD ಬದಲು AO ಅಂತಲೇ ಬರೀಬಹುದು. ಸೊ ಹಾಗಾಗಿ ಆನ್ಸರ್ 6AO ಬರುತ್ತೆ. ಅದು ನಮ್ಮ ಆಪ್ಷನ್ ಸಿ ಕಣ್ರಪ್ಪ. ಆಸ್ ಸಿಂಪಲ್ ಆಸ್ ದಟ್. ಸೊ ಇದು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಮೇಲೆ
ಒಂದು ಸಿಂಪಲ್ ಪ್ರಶ್ನೆ, ಬಟ್ ಇದನ್ನ ಮುಂಚೆ ನೋಡಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆಗೆ. A car travels 6 kilometers towards the north at an angle of 45 degree to the east, then travels a distance of 4 kilometers then towards the north at an angle of 135 degree to the east. How far from the starting point? How far is the point from the starting point? ಅಂತ ಮೊದಲನೇ ಪ್ರಶ್ನೆ. What angle does the straight line joining the initial and final positions make the angle with the east? Makes with the east. That's the question. ಅರ್ಥ ಮಾಡ್ಕೋಣ ಕ್ವೆಶ್ಚನ್. ಬನ್ನಿ, ಹಿಯರ್ ವಿ ಗೋ. ಇದು ನಮ್ಮ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಡೈರೆಕ್ಷನ್ ತರ ಅಂತ ಅನ್ಕೊಂಡ್ಬಿಡೋಣ. ಬನ್ನಿ, ಸೊ ಹಿಯರ್ ಇಟ್ ಈಸ್ ದಿ ಈಸ್ಟ್ ಡೈರೆಕ್ಷನ್ ಅಂಡ್ ದಟ್ಸ್ ದ ನಾರ್ತ್ ಡೈರೆಕ್ಷನ್. ಬೇಕಾದ್ರೆ ಇದನ್ನ ಮಾರ್ಕ್ ಮಾಡ್ಬಿಡ್ತೀನಿ. ಇದು ಈಸ್ಟ್ ಅಂತ ಹೇಳಿ, ಇದು ನಾರ್ತ್ ಅಂತ ಹೇಳಿ. ಇವಾಗ ಏನಾಗಿದೆ, ನಮ್ಗೆ ಒಂದು ಕಾರ್ ಇದೆ. ಆ ಕಾರು ಏನ್ ಮಾಡ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಫ್ರಮ್ ದಿ ಆರಿಜಿನ್ ಇಂದ ಒಂದ್ ಕಡೆಗೆ ಹೋಗ್ತಾ ಇದೆ. ನೋಡಿ, ಇಲ್ಲಿಂದ ಹೀಗೆ ಎಳಿತೀನಿ, 4 ಕಿಲೋಮೀಟರ್ 6 ಕಿಲೋಮೀಟರ್ ದೂರ ಹೋಗುತ್ತಂತಪ್ಪ. ಸೊ ಇಟ್ ಗೋಸ್ 6 ಕಿಲೋಮೀಟರ್ಸ್, 6 ಕಿಲೋಮೀಟರ್ ದೂರ ಹೋಗುತ್ತೆ. ಬರ್ದಿದ್ದೀನಿ ಅದನ್ನ, ಬೇಕಾದ್ರೆ ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. 6 ಕಿಲೋಮೀಟರ್ಸ್ ಅಂತ, 6 ಕಿಲೋಮೀಟರ್ಸ್ ಅಂತ. ಯಾವ ಆಂಗಲ್ ಅಲ್ಲಿ? 45 ಡಿಗ್ರಿ ಟು ದಿ ಈಸ್ಟ್. ಈಸ್ಟ್ ಜೊತೆಗೆ 45 ಡಿಗ್ರಿ ಅಷ್ಟು ಆಂಗಲ್ ಮಾಡ್ತಾ ಇದೆಯಂತೆ. ಹೀಗಿದೆ. ಆಮೇಲಿಂದ ಇನ್ನೇನ್ ಮಾಡುತ್ತೆ, ದೆನ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ 4 ಕಿಲೋಮೀಟರ್, ಮತ್ 4 ಕಿಲೋಮೀಟರ್ ಹೋಗುತ್ತಂತೆ ಟುವರ್ಡ್ಸ್ ನಾರ್ತ್, ಅಂದ್ರೆ ಮೇಲ್ಗಡೆಗೆ, ಈ ಕಡೆ ನಮ್ ಡಯಾಗ್ರಾಮ್ ಅಲ್ಲಿ ಅಟ್ ಅನ್ ಆಂಗಲ್ ಆಫ್ 135 ಡಿಗ್ರಿ ಟು ದಿ ಈಸ್ಟ್. 135 ಡಿಗ್ರಿ ಅಂತೆ. ಹಂಗಂದ್ರೆ ಅರ್ಥ ಏನೋ, ಇಲ್ಲಿಂದ ಈಸ್ಟ್ ಇಂದ ಇದು 90 ಡಿಗ್ರಿನಪ್ಪ. 90 ಡಿಗ್ರಿಗೆ ಇನ್ನೊಂದು 45 ಡಿಗ್ರಿ ಸೇರಿಸಿದ್ರೆ 135 ಡಿಗ್ರಿ ಆಗುತ್ತೆ. ಅಂದ್ರೆ ಆ ಕಾರು ಮತ್ತೆ ಇಲ್ಲಿಂದ 4 ಕಿಲೋಮೀಟರ್ ದೂರ ಹೋಗ್ತಾ ಇದೆ. ರೈಟ್, 4 ಕಿಲೋಮೀಟರ್ ದೂರ ಹೋಗ್ತಾ ಇದೆ. ಹಾಗಾದ್ರೆ ಹೌ ಫಾರ್ ಇಸ್ ದ ಪಾಯಿಂಟ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳ್ತಾರೆ. ಈಗ ಒಂದು ಕೆಲಸ ಮಾಡೋಣ. ಹೌ ಫಾರ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳ್ಬಿಡೋಣ. ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳ್ಬಿಡೋಣ. ರೈಟ್, ಇದು ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಕೂಡ. ಈ 6 ಕಿಲೋಮೀಟರ್ ವೆಕ್ಟರ್ 4 ಕಿಲೋಮೀಟರ್ ವೆಕ್ಟರ್ ಎರಡು ಸೇರಿದ್ರೆ ಇದು ರಿಸಲ್ಟೆಂಟ್ ಬರುತ್ತೆ. ದಿಸ್ ಇಸ್ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ಬಿಟ್ರೆ ನಮ್ಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದು? ಹೌ ಫಾರ್ ಈಸ್ ದ ಪಾಯಿಂಟ್. ಮೊದಲನೇ ಪ್ರಶ್ನೆಗೆ ಏನಪ್ಪಾ ಉತ್ತರ? ಹೌ ಫಾರ್ ಇಸ್ ದ ಪಾಯಿಂಟ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದೆಯಲ್ಲ, ಅದಕ್ಕೆ ಸಿಕ್ಬಿಡುತ್ತೆ. ದ ಮೊಮೆಂಟ್ ಯು ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್, ಈ ರಿಸಲ್ಟೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಆ ಆರ್ ನ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕೆ ವೆರಿ ಸಿಂಪಲ್, ಇದನ್ನ ಸುಮ್ಮನೆ ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇಟ್ ಡಸ್ ನಾಟ್ ಮ್ಯಾಟರ್, ಯು ಆರ್ ಫ್ರೀ ಟು ಮೂವ್ ಅರೌಂಡ್ ವಿತ್ ವೆಕ್ಟರ್ಸ್ ಇಟ್ಕೊಂಡು ಓಡಾಡಬಹುದು. ಎಲ್ಲಿವರೆಗೂ ನೀವು ಅದರ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಚೇಂಜ್ ಮಾಡಲ್ವೋ ಅಲ್ಲಿವರೆಗೂ ಅದನ್ನ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಇದು 4 ಕಿಲೋಮೀಟರ್ ವೆಕ್ಟರ್ ಅಮ್ಮ. ಇದು ಟೋಟಲ್ ಆಂಗಲ್ ಅವರೇ ಕೊಟ್ಟಿದ್ದಾರೆ 135 ಡಿಗ್ರಿ ಈಸ್ಟ್ ಡೈರೆಕ್ಷನ್ ಇಂದ ಅಂತೆ. ಅಂದ್ರೆ ಅರ್ಥ ಏನೋ, ಈ ಎರಡು ವೆಕ್ಟರ್ ಗಳ ಮಧ್ಯೆ ಆಂಗಲ್ 90 ಡಿಗ್ರಿ ಇದೆ. ಈ ಎರಡು ವೆಕ್ಟರ್ ಗಳ ಮಧ್ಯೆ ಆಂಗಲ್ 90 ಡಿಗ್ರಿ ಇದೆ. ಸೊ ಹೀಗಿರ್ಬೇಕಾದ್ರೆ ನಾವು ವಿ ಕ್ಯಾನ್ ವೆರಿ ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. ಏನು? ರಿಸಲ್ಟೆಂಟ್ ವೆಕ್ಟರ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ ಅಂತ ಮಾಡ್ಕೊಂಡ್ಬಿಟ್ರೆ ಈ ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಬಂದು ಹೋಗ್ಬಿಡುತ್ತೆ. ಬಟ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಹೇಗಿದ್ರು 90 ಡಿಗ್ರಿ ಇದೆ. ಎ ನ ವೆಕ್ಟರ್ 6 ವೆಕ್ಟರ್ ಅಂತ ಅನ್ಕೊಳ್ಳೋಣ. 6 ಕಿಲೋಮೀಟರ್ ವೆಕ್ಟರ್ ನ ವೆಕ್ಟರ್ ಎ ಅಂತ ಅನ್ಕೊಳ್ಳೋಣ. 4 ಕಿಲೋಮೀಟರ್ ವೆಕ್ಟರ್ ನ ವೆಕ್ಟರ್ ಬಿ ಅಂತ ಅನ್ಕೊಂಡ್ಬಿಡೋಣ. ಹಾಗಿರ್ಬೇಕಾದ್ರೆ ಆರ್ ಬಿಕಮ್ಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಅಂದ್ರೆ 36 ಆಯ್ತು, ಬಿ ಸ್ಕ್ವೇರ್ 16 ಆಯ್ತು, ಇಂಟು 2 ಟೈಮ್ಸ್ 30 ಇದು ಎ ಇಂಟು ಬಿ ಅಂದ್ರೆ 6 ಮಲ್ಟಿಪ್ಲೈಡ್ ಬೈ 4 ಇಂಟು ಕಾಸ್ 90 ಡಿಗ್ರಿ. ಕಾಸ್ 90 ಹೇಗಿದ್ರು 0, ಸೊ ಹಾಗಾಗಿ ಆ ಟರ್ಮ್ ಹೊಟ್ಟೋಗ್ಬಿಡುತ್ತೆ. ಆರ್ ಈಕ್ವಲ್ ಟು ರೂಟ್ ಆಫ್ 52 ಯೂನಿಟ್ಸ್ ಬರುತ್ತೆ. ಸೊ ಹಾಗಾಗಿ ನಮ್ಗೆ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ನಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರ್ಬೇಕು. ನೋಡೋಣ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ. ಈಗ ನಮ್ಗೆ ಟೋಟಲ್ ಈ ಆಂಗಲ್ ನ ಒಂದು ಕೆಲಸ ಮಾಡೋಣ. ಈ ಆಂಗಲ್ ನ ಆಲ್ಫಾ ಅಂತ ಕರೆಯೋಣ. ಈ ಟೋಟಲ್ ಆಂಗಲ್ ಇದೆಯಲ್ಲ, ಆಲ್ ದ ವೇ ಆ ರಿಸಲ್ಟೆಂಟ್ ಮೇಕಿಂಗ್ ಅನ್ ಆಂಗಲ್ ವಿತ್ ದ ಈಸ್ಟ್ ಡೈರೆಕ್ಷನ್, ಅದನ್ನ ಬೀಟಾ ಅಂತ ಕರೆಯೋಣ. ನಾವು ಬೀಟಾ ಕಂಡುಹಿಡಿಬೇಕಾಗಿರೋದು, ಬಟ್ ನಮಗ್ ಡೈರೆಕ್ಟ್ ಆಗಿ ಆಲ್ಫಾ ಬಂದ್ಬಿಡುತ್ತೋ. ಆಲ್ಫಾ ಹೇಗ್ ಬರುತ್ತೆ? ಟ್ಯಾನ್ ಆಲ್ಫಾ ಲಾಸ್ಟ್ ವಿಡಿಯೋದಲ್ಲಿ ನೋಡಿದೀವಿ. ಅದನ್ನ ಫಸ್ಟ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಂಡ್ಬಿಡೋದು. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಂಡ್ಬಿಡೋದು. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಂಡ್ಮೇಲೆ
ಸೈನ್ ಮತ್ತೆ ಕಾಸ್ ಜೊತೆಗೆ ಯಾವ್ದು ಬರುತ್ತೆ ಅಂದ್ರೆ ಆಲ್ಫಾ ಯಾವ್ದಕ್ಕೆ ಅಂಟಿರಲ್ವೋ ಅದು ಬರುತ್ತೆ, ಅಂದ್ರೆ ಬಿ ಬರುತ್ತೆ. ಸೊ ಬಿ ಮತ್ತೆ ಬಿ ಬರ್ದ್ಬಿಡ್ತೀನಿ ನೋಡಿ. ಆಲ್ಫಾ ಎಗೆ ಅಂಟಿದೆ, ಬಿಗೆ ಅಂಟಿಲ್ಲ. ಸೊ ಹಾಗಾಗಿ ಬಿಗೆ ಬಂದ್ಬಿಡುತ್ತೆ. ಕೆಳಗಡೆ ಎ ಅಂತ ಬರ್ಕೊಂಡ್ಬಿಡೋದು. ಇದು ಟ್ರಿಕ್ ಅಷ್ಟೇ ನೆನ್ಪಿಟ್ಕೊಳ್ಳೋಕೆ. ತೀಟಾ ಹೇಗಿದ್ರು 90 ಡಿಗ್ರಿ ಇರೋದ್ರಿಂದ ಬಿ ನ ನೀವು 4 ಅಂತ ಬರ್ಕೋಬಹುದು, ಎ ನ 6 ಅಂತ ಬರ್ಕೋಬಹುದು. ಸೈನ್ 91 ಕಂಡ್ರಪ್ಪ ಅಂಡ್ ಕಾಸ್ 90 0, ಹಾಗಾಗಿ ಇದು ಹೊಟ್ಟೋಗ್ಬಿಡುತ್ತೆ. ಬಿ ವ್ಯಾಲ್ಯೂ 4, ಎ ವ್ಯಾಲ್ಯೂ 6, 4/6 ಬಂತು. ಇದನ್ನ ಬೇಕಾದ್ರೆ 2/3 ಅಂತ ಹೇಳಿ ಬರ್ಕೋಬಹುದು. ಸೊ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2/3 ಬಂತು. ಆದ್ರೆ ನಮ್ಗೆ ಏನ್ ಬೇಕಾಗಿರೋದು ಆಲ್ಫಾ ಪ್ಲಸ್ ಬೀಟಾ, ಬೀಟಾ ಬೇಕಾಗಿರೋದು, ಅಂದ್ರೆ ಆಲ್ಫಾ ಪ್ಲಸ್ 45 ಡಿಗ್ರಿ ಬೇಕಾಗಿರೋದು. ಅದಕ್ಕೆ ನಾವೊಂದು ಕೆಲಸ ಮಾಡ್ಬಿಡೋಣ. ಏನು, ಈಗ ನಮ್ಗೆ ಈ ಪೂರ್ತಿ ಬೀಟಾ ಕಂಡುಹಿಡಿಯಕ್ಕೆ ಒಂದು ಕೆಲಸ, ಏನ್ ವೆರಿ ಸಿಂಪಲ್ ವಿಷಯ. ನಮ್ಗೆ ಗೊತ್ತಿದೆ ಏನಂತ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈದು ಫಾರ್ಮುಲಾ ಗೊತ್ತಿದೆ ನಮ್ಗೆ. ಏನ್ರಪ್ಪ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈದು ಫಾರ್ಮುಲಾ? ಲುಕ್ ಎಟ್ ದಿಸ್. Tan inverse of x plus tan inverse of y is equal to tan inverse of x plus y divided by 1 minus xy ಅಂತ ಹೇಳಿ ಮಾಡ್ಕೋಬಹುದು. ಈ ತರ ಇರಬೇಕಾದ್ರೆ ಸಮಾಚಾರ, tan inverse of x ಬದಲು ಇಲ್ಲಿ ಆಲ್ಫಾ ಅಂತ ಬರ್ಕೋಬಹುದು. ಆಲ್ಫಾ ಇಸ್ 2/3 ಪ್ಲಸ್ tan inverse of y 45 ಡಿಗ್ರಿ, ಅದನ್ನ tan inverse of 1 ಅಂತ ಬರ್ಕೋಬಹುದು. ಯಾಕೆಂದ್ರೆ ಈ ಆಂಗಲ್ 45 ಡಿಗ್ರಿ ಕಣ್ರಪ್ಪ, ದಿಸ್ ಆಂಗಲ್ ಇಸ್ 45 ಡಿಗ್ರಿ. ಹಾಗಾಗಿ ಅದನ್ನ ಟ್ಯಾನ್ ಇನ್ವರ್ಸ್ ಆಫ್ 1 ಅಂತ ಬರ್ಕೋಬಹುದು. ದಟ್ಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಯಾಕೆಂದ್ರೆ ಇದೆರಡನ್ನು ಆಡ್ ಮಾಡಬೇಕಾಗಿದೆ. ಹಾಗಾಗಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದ್ರೆ 2 ಡಿವೈಡೆಡ್ ಬೈ 3 ಪ್ಲಸ್ 1 ಡಿವೈಡೆಡ್ ಬೈ 1 ಮೈನಸ್ 2/3 ಮಲ್ಟಿಪ್ಲೈಡ್ ಬೈ 1 ಮಾಡ್ಕೊಂಡ್ರೆ ಆಯ್ತು. ಇವಾಗ ಏನ್ ಬಂತಪ್ಪ ಆನ್ಸರು? ದಿ ಆನ್ಸರ್ ಬಿಕಮ್ಸ್ ವೆರಿ ಸಿಂಪಲ್. ಇವಾಗ 2, this is going to be 5, that's going to be 5 divided by 3, of course tan inverse of 5 divided by 3 whole thing divided by, this is 1 minus 2/3 which is 2/3. answer ಏನು ಬಂತು? tan inverse of 5 ಬಂತು. ಈ ನೀಟ್ ಎಕ್ಸಾಮ್ಗಳಲ್ಲಿ, JEE ಎಕ್ಸಾಮ್ಗಳಲ್ಲಿ ಇದೇ ತರದ ಕ್ವೆಶ್ಚನ್ ಬರೋದಪ್ಪ. ಸೊ ನಮ್ಗೆ ನೋಡಿ ಇಲ್ಲಿದೆ ಕ್ವೆಶ್ಚನ್, ಗೊತ್ತಾಗೋಯ್ತು ಆನ್ಸರ್. ಇವಾಗ √52 tan inverse of 5 is the correct answer. √52 tan inverse of 5 ಬರ್ಬಿಟ್ರೆ ಕರೆಕ್ಟ್ ಆನ್ಸರ್ ಬಂದೋಯ್ತು. ಸೊ ದಿಸ್ ಈಸ್ ಹೌ ಯು ಕ್ಯಾಲ್ಕುಲೇಟ್ ದ ಸಮ್ ಆಫ್ 2 ವೆಕ್ಟರ್ಸ್. 2 ವೆಕ್ಟರ್ಗಳನ್ನ ಆಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದಾಗ ಈ ಮೆಥಡ್ ನ ಬಳಸ್ಕೊಂಡ್ರೆ ಆಯ್ತು. ಇದೇ ತರ ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ನೋಡಕ್ಕೆ ಮತ್ತೊಂದು ಕ್ವೆಶ್ಚನ್ ತಂದಿದ್ದೀನಿ, ತಗೊಳ್ಳಿ. ಇದನ್ನ ಹೋಮ್ವರ್ಕ್ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನೀವು ಯಾವಾಗಲೂ ನನಗೆ ಮೇಲ್ ಮಾಡ್ಬೋದು. ಇನ್ ಕೇಸ್ ಯು ನೀಡ್ ವರ್ಕ್ ಶೀಟ್ಸ್, ಅದಕ್ಕೂ ಸಹ ನನಗೆ ಮೇಲ್ ಮಾಡಿದ್ರೆ ನಿಮಗೆ ಬೇಕಾದ ವರ್ಕ್ ಶೀಟ್ ಕಳಿಸ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ನೆನಪಿರ್ಲಿ, ಯಾವತ್ತು ಬೆಳೆಯೋದನ್ನ ನಿಲ್ಲಿಸ್ತಿರೋ ಅವತ್ತಿಂದ ಕೊಳೆಯಕ್ಕೆ ಶುರು ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.